ನಮಸ್ತೆ. ನಿಮ್ಮ ಹೆಸರು ಪರಿಚಯ ಮಾಡಿಕೊಡ್ರಿ. ಆ, ಯಲ್ಲಪ್ಪ ಹ್ಮ್. ಚಾವಗಟ್ಟಿ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಶುಂಠಿ ಭಾಳ ಚೆನ್ನಾಗಿ ಬೆಳೆದ್ರಿ. ಎಷ್ಟು ವರ್ಷದಿಂದ ಬೆಳೆತಿದ್ದೀರಿ? ನಾವು ಸುಮಾರು ಒಂದು 20 ವರ್ಷದಿಂದನೂ ಬಿಟ್ಟಿಲ್ಲ, ಹಾಂ. ಹಾಕೊಂಡ್ತಾನ ಬರ್ತಾ ಇದಾವೆ. ಹ್ಮ್. 1 ಎಕರೆ, 2 ಎಕರೆ, 3 ಎಕರೆ ಹ್ಮ್. ಈಗ ಒಟ್ಟ ಶುಂಠಿ ಬಿಟ್ಟಿಲ್ಲ. ಬೆಳಿತಾನೆ ಇದ್ದೀರಿ. ಹ್ಮ್ ಈ ವರ್ಷ ಚೆನ್ನಾಗೈತಲ್ಲ ಇದು ಶುಂಠಿ? ಈ ವರ್ಷ ಅಡ್ಡಿಲ್ರಿ, 1 ಎಕರೆ ಆಗ್ಬೋದು. ಬೇರೆ ಕಡೆ ಒಂದು 3/4 ಎಕರೆದಷ್ಟು ಹಾಕೇವಿ. ಅಲ್ಲ, ಈಗ ಇದು ಯಾವ ವೆರೈಟಿ ಬರುತ್ತೆ ಶುಂಠಿ? ಇದು ರೆಗೋಡಿ ಈ ಕಡೆದು, ಆ ಕಡೆದು ಹಿಮಾಚಲ ಬರುತ್ತೆ. ಹಿಮಾಚಲ, ರೇಗೋಡಿ ಹ್ಮ್ ಎರಡು ಐತೆ. ಹ್ಮ್. ಎರಡು ಚೆನ್ನಾಗೈತಲ್ಲ. ಚೆನ್ನಾಗಿದೆ. ಈ ಶುಂಠಿ ಬೆಳೆಬೇಕಾರೆ ನಿಮ್ಮ ಬೆಳೆ ಮೆಥಡ್ ಯಾವ ಥರ ಇರ್ತದೆ? ನಾವು ಮೊದಲು ಪ್ಲೋ ಹೊಡೆದಿವ್ರಿ. ಒಂದು ಭತ್ತ ಹಾಕಿದ್ವಿ. ಫಸ್ಟ್ ಪ್ಲೋ ಹೊಡೆದ್ವಿ. ಹಾಂ. ಆಮೇಲೆ ಒಂದು 1.5-2 ತಿಂಗಳು ಅದನ್ನ ಕಾಯಕ್ ಬಿಟ್ಟಿವಿ. ಹಾಂ. ಆಮೇಲೆ ರೂಟ್ರು ಹೊಡೆದು ಹ್ಮ್. ಕಾನೆ ಮಾಡಿ, ಆಮೇಲೆ ಮಡಿ ಮಾಡಿ, ಹ್ಮ್. ಆಮೇಲೆ ಜಟ್ ಮಾಡಿ, ಆಮೇಲೆ ಹಾಕಿದ್ದೀವಿ. ಹ್ಮ್. ಏಪ್ರಿಲ್ ಫಸ್ಟಿಗೆ ಹಾಕಿದ್ದೀವಿ. ಹ್ಮ್. ಇವಾಗ 5 ತಿಂಗಳು ಆಯ್ತು. 5 ತಿಂಗಳು ಕಂಪ್ಲೀಟ್ ಆಯ್ತು. 5 ತಿಂಗಳು ಕಂಪ್ಲೀಟ್ ಆಯ್ತಾ? ಹ್ಮ್. ಏಪ್ರಿಲ್ ಫಸ್ಟಿಗೆ ಹಾಕಿದ್ರಿ? ಫಸ್ಟ್ ಏಪ್ರಿಲ್ 1ಕ್ಕೆ. ಏಪ್ರಿಲ್ ಟೈಮ್ನಾಗ ನೀರಿನ ಸಮಸ್ಯೆ ಭಾಳ ಇರ್ತದೆ. ಯಾವ ಥರ ಮೇಂಟೈನ್ ಮಾಡಿದ್ರಿ? ಏಪ್ರಿಲ್ ನಮ್ಮ ನೀರಿನ ಸಮಸ್ಯೆ ಸ್ವಲ್ಪ ಆತು. ಅದೇ 2 ಹಂತವಾಗಿ ಹಾಕಿದ್ದೀವಿ. ಹಾಂ. ಒಂದು 8 ದಿನ ಒಂದ್ ಕಡೆ ಹಾಕಿದ್ದೀವಿ. ಹಾಂ. ಇದು ಮೇಂಟೈನ್ ಆದ ಗುಡಿಗೆ ಇನ್ನೊಂದು ಕಡೆ ಹಾಕಿದ್ದೀವಿ. ಹ್ಮ್. ಹಿಂಗಾಗಿ ಮೇಂಟೆನೆನ್ಸ್ ಆಯ್ತು. ಬಿತ್ತನೆ ಮಾಡಿದ್ಮ್ಯಾಗ ಹ್ಮ್. ಎಷ್ಟು ದಿವಸಕ್ಕೆ ಇದು ಶುಂಠಿ ಹುಟ್ಟಕ್ಕೆ ಆರಂಭ ಆಕತಿ? ಇದು ನಮ್ದು ಒಂದು 20 ತಿಂಗಳ ಒಳಗ ಹುಟ್ತಾರೆ. ತಿಂಗಳೊಳಗೆ ಹುಟ್ಟುತ್ತೆ. ತಿಂಗಳ ಒಳಗ ನಾರ್ಮಲಾಗಿ ಹುಟ್ಟೋದು ಎಷ್ಟು ದಿವಸ ತಗೊಂತೈತಿ? ನೀರೆಲ್ಲ ಸಂಪ್ ಕೊಟ್ಟು ಮಳೆ ಆಯ್ತಾ ಅಂದ್ರೆ 1 ತಿಂಗಳಿಗೆಲ್ಲ ಕಂಪ್ಲೀಟ್ ಹುಟ್ಟತೈತಿ. ಹುಡ್ತೈತಿ. ಹ್ಮ್. ಆಮೇಲೆ ಹುಟ್ಟಿದ ನಂತರ ಯಾವ ಥರ ಇದಕ್ಕೆ ಪ್ರಿಕಾಷನ್ ತಗೊಳ್ತೀರಾ? ಅಂದರೆ ಯಾವ ಥರ ಔಷಧಿ ಮತ್ತು ಈ ಗೊಬ್ಬರದ ಇದನ್ನ ಮಾಡ್ತೀರಿ? ನಾವು ಇದು DAP ಗೊಬ್ಬರ ಹಾಕಿ ಹ್ಮ್. ಸೈಡ್ ಕಟ್ಟಿದ್ವಿ. ಮಣ್ಣು ಈ ಕಡೆ ಸೈಡ್ ಹಾಂ. ಗೊಬ್ಬರ ಬೇರೆ ಕಡೆ ಇದಾಗಬಾರ್ದಂದ. ಹ್ಮ್. ಆಮೇಲೆ ಒಂದು 20 ದಿನ ಬಿಟ್ಟು ಒಂದು ಔಷಧಿ ಡ್ರಿಂಕ್ಸ್ ಮಾಡಿದ್ದೀವಿ, ಹ್ಮ್. ಇಸಬಿನ್ ಅಂತಂದು. ಹ್ಮ್. ಆಮೇಲೆ ಒಂದು 8 ದಿನ ಬಿಟ್ಟು ಆಕಳು ಗೋಮೂತ್ರ ಇರುತ್ತಲ್ಲ, ಹ್ಮ್. ಅದನ್ನ ಸ್ಟಾಕ್ ಇಟ್ಟು ಪ್ರತಿಯೊಂದು ಬೆಡ್ಡಿಗೂ ಹಾಕ್ಯಂತ ಹೋದ್ವಿ. ಹ್ಮ್. ರೋಗ ಬರಬಾರ್ದು ಅನ್ನೋ ಉದ್ದೇಶಕ್ಕಾಗಿ. ಅಂದರೆ ಆಕಳು ಗೋಮೂತ್ರ ಅಂದರೆ ದೇಶಿ ಹಸುಗಳು ಅಥವಾ ಯಾವ ಥರ ಹಸುಗಳು? ದೇಸಿ ಹಸುಗಳು ನಮ್ಮ ಒಂದು ಮಲ್ನಾಡ್ ಗಿಡ್ಡ. ಮಲ್ನಾಡು. ಹ್ಮ್. ಅವು ಸ್ಟಾಕ್ ಇಟ್ಟು ಪ್ರತಿಯೊಂದು ಇದಕ್ಕೂ ಬೆಡ್ಡಿಗೂ ಹಾಕ್ಯಂತ ಹೋಗಿದ್ವಿ. ಈಗ ಆಕಳು ಗೋಮೂತ್ರ ಸಿಂಪಡಣೆ ಹ್ಮ್. ಎಲ್ಲ ಪ್ಲಾಟ್ನಲ್ಲಿ ಚೆನ್ನಾಗಿ ವರ್ಕ್ ಮಾಡೈತೆ ಅಥವಾ ಇಲ್ಲ ಅಂತೀರಿ ನೀವು? ನಾವು ಈಗ ಒಂದು 2 ವರ್ಷದಿಂದ ಮಾಡ್ತಾ ಇದ್ದೇವೆ. ನಮಗೆ ಒಳ್ಳೆ ರಿಸಲ್ಟ್ ಐತಿ ಅನ್ನೋ ಇದು ಭಾವನೆ ಗೊತ್ತಾಯ್ತು. ಹ್ಮ್. ಆ ಉದ್ದೇಶಕ್ಕೆ ಮಾಡಿದ್ದೀವಿ. ಯಾವ ಥರ ಟ್ರೀಟ್ಮೆಂಟ್ ಮಾಡ್ತೀರಿ ಅವಕ್ಕೆಲ್ಲ? ನಾವು ಅದೇ 20 ದಿನಕ್ಕೆ ಒಂದು ಔಷಧಿ, 20 ದಿನಕ್ಕೆ ಒಂದು ಗೊಬ್ಬರ ಮಾಡ್ಕೊಂತ ಬಂದೇವ್ರಿ, ಹ್ಮ್. ಹಂತ ಹಂತವಾಗಿ. ಪ್ರತಿ 20 ದಿನಕ್ಕೆ ಒಂದ್ಸರಿ ಔಷಧಿ ಸಿಂಪಡಣೆ ಹಾ. ಮಾಡ್ತಿದ್ರಿ. ಅದರಲ್ಲಿ ಮಧ್ಯೆ ಗೊಬ್ಬರ. ಈಗ 20 ದಿನಕ್ಕೆ ಯಾವ ಥರದ ಔಷಧಿ ಸಿಂಪಡಣೆ ಮಾಡ್ತೀರಿ? ಅಂದ್ರೆ ರೋಗ ಯಾವ ಥರ ಹತೋಟೆ ಮಾಡೋದಕ್ಕೆ ಸಿಂಪಡಣೆ ಮಾಡ್ತೀರಿ? ಯಾವ್ದು? ಮುಂಜಾಗ್ರತವಾಗಿ ರೋಗ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಮಾಡ್ಕೊಂಡ್ವಿ. ಮತ್ತೆ ಟಾನಿಕ್ ಹೊಡ್ಲಿಲ್ಲ, ಬರೇ ಮುಂಜಾಗ್ರತವಾಗಿ ರೋಗ ಹರಡಬಾರ್ದು ಅನ್ನೋ ಉದ್ದೇಶಕ್ಕೆ ಮಾಡ್ಕೊಂತ ಬಂದಿವಿ. ಮತ್ತೆ ಏನು ಮಾಡ್ತಾ ಬಂದ್ರಿ? ಮತ್ತೆ ಅದೇ 20 ದಿನಕ್ಕೆ ಗೊಬ್ಬರ, ಹಾ. ಒಂದು 2 ಗೊಬ್ಬರ, 3 ಔಷಧಿ ಮಾಡೇವ್ರಿ. ಈಗ ಗೊಬ್ಬರದಲ್ಲಿ ಏನಾರ ಚೇಂಜಸ್ ಮಾಡ್ತಾ ಹೋಗ್ತೀರಾ? ಇಷ್ಟು ತಿಂಗಳಿಗೆ ಒಂದ್ಸರಿ ಪೊಟಾಸು 10-20 ಒಂದು ಟೈಮ್ ಹಾಕಿದ್ದೇವ್ರಿ. ಹ್ಮ್. ಇನ್ನೊಂದು ಟೈಮ್ ಅದು 20-20 ಪೊಟಾಸ್ ಕೊಟ್ಟೆ 2 ಟೈಮ್ ಕೊಟ್ಟಿದ್ದೇವೆ. ಅಂದ್ರೆ ಪೊಟ್ಯಾಷ್. ಗೆಡ್ಡೆ ಹೊರವಾಗಿ ಬರ್ಲಿ, ಆಮೇಲೆ ತೂಕ ಬರ್ತೈತಿ ಅನ್ನೋ ಉದ್ದೇಶಕ್ಕಾಗಿ. ಪೊಟ್ಯಾಶ್ ತೂಕ ಬರಲಿ ಅಂತ ಕೊಟ್ಟಿರಿ. ಆಮೇಲೆ ಈಗ ಸದ್ಯ ಹೊಳವಾದ್ರೆ ಮಣ್ಣು ಹಾಕ್ಬೇಕ್ರಿ. ಇವು ಗೆಡ್ಡೆ ಇದಾವಲ್ಲ, ಹ್ಮ್. ಇವು ಸ್ವಲ್ಪ ಬಲಡ್ಡೆ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಮಣ್ಣು ಹಾಕ್ಬೇಕು ಈಗ ಅದಕ್ಕೆಲ್ಲ. ಹ್ಮ್. ಈಗ ಇದನ್ನ ಹೊರತಾಗಿ ಯಾವ ಥರ ನೀವು ಶುಂಠಿ ಮತ್ತೆ ಬೇರೆ ವಿಭಿನ್ನ ರೀತಿಯಲ್ಲಿ ಬೆಳೀತಾ ಇದ್ದೀರಿ ಅಂತ? ಶುಂಠಿ ಅದ ನಾವು ಒಂದು ತಲೆಯಲ್ಲಿ ಒಂದು ಉದ್ದೇಶ ಇತ್ತು, ಅದೇ ಪಾಕೆಟ್ ಶುಂಠಿ ಬೆಳಿಬೇಕನ್ನೋದು. ಹ್ಮ್. ಹೋದ್ ಸರಿ ಒಂದು 100 ಪಾಕೆಟ್ ಮಾಡಿದ್ವಿ. ಅದು ಅಡ್ಡಿಲ್ಲ, ಚೆನ್ನಾಗಿ ಬಂದಿತ್ತು. ಹ್ಮ್. ಆ, ಅದು ಮಾಡ್ಬೋದು, ಬಟ್ ಅದು ಬಂದರೆ ಚೆನ್ನಾಗಿ ಬರುತ್ತೆ. ಹ್ಮ್. ಬಟ್ ಅದು ಬರಲಿಲ್ಲ ಅಂದರೆ ಸ್ವಲ್ಪ ಎಡವಟ್ಟಾಗುತ್ತೆ. ಶುಂಠಿ ಬೆಳೆಯೋದಕ್ಕೂ ಮತ್ತು ನಾರ್ಮಲ್ ಗದ್ದೆ ಶುಂಠಿ ಬೆಳೆಯೋದಕ್ಕೆ ಏನು ಡಿಫ್ರೆನ್ಸ್ ಆಗುತ್ತೆ? ಪಾಕೆಟಲ್ಲಿ ಶುಂಠಿ ಬೆಳೆಯೋದು ಪಾಡ್ರಿ ಒಂದು ಲೆಕ್ಕದಲ್ಲಿ. ಹೆಂಗೆ ಗೊತ್ತಾ, ಈಗ ಅದು ಕಳೆ ಕಡಿಮೆ ಆಗುತ್ತೆ. ಹ್ಮ್. ಆಮೇಲೆ ಸ್ವಲ್ಪ ಹಾಕಬೇಕಾದ್ರೆ ಸ್ವಲ್ಪ ಸಮಯ ಇದು ಕೈ ಹಿಡಿತೆ ಅನ್ನೋದು ಬಿಟ್ರೆ ಮತ್ತೇನು ಕಳೆಗಳೇ ಕಡಿಮೆನೆ. ಹ್ಮ್. ಆಮೇಲೆ ಯಾವ್ದಾದ್ರು ಒಂದು ಪಾಕೆಟ್ ರೋಗ ಬಂತಂದ್ರೆ ಅದನ್ನ ಕಿತ್ತು ಬಿಸಾಡ್ಬೋದು. ಹ್ಮ್. ರೋಗ ಹರಡದೆ ನೋಡ್ಕೊಂಡ್ಬೋದು. ಹ್ಮ್. ಆಮೇಲೆ ಕೇಳಬೇಕಾದ್ರು ಸಮಸ್ಯೆ ಇರಲ್ಲ, ಬೇಗ ಕೆಲಸಗಳು ಆಗುತ್ತೆ. ಆಮ್ಯಾಗ ಈಗ ಇದಕ್ಕೆ ನೀರು ಯಾವ ಥರ ಕೊಡ್ತೀರಿ ಪ್ಯಾಕೆಟ್ ಶುಂಠಿಗೆ? ನೀರು ಡ್ರಿಪ್ ಮೂಲಕ ಆದ್ರೂ ಕೊಡ್ಬೋದು, ಬಟ್ ಇದು ಜೆಟ್ ಮೂಲಕ ಆದ್ರೂ ಮಾಡ್ಬೋದು. ಅಂದ್ರೆ ನೀವು ಈ ಸಿಮೆಂಟಿನ ಟಾರ್ಪಲ್ ಚೀಲಗಳು ಬಳಕೆ ಮಾಡಿದ್ರ? ಹಾ. ಹ್ಮ್. ಜೆಟ್ ಮೂಲಕ. ಆಮೇಲೆ ಕೀಳಬೇಕಾರೆ ಭಾಳ ಈಜಿ ಆಗತ್ತಲ್ಲ? ಕೇಳಬೇಕಾದ್ರೆ ಸ್ವಲ್ಪ ಈಸಿ ಆಗುತ್ತೆ. ಈಗ ಪ್ಯಾಕೆಟ್ ಶುಂಠಿ ಮಾಡ್ತಿರಲ್ಲ, ಅದು ಯಾವ ಥರ ಇಳುವರಿ ಕೊಡ್ತು ಮತ್ತು ಎಷ್ಟು kg ಬಿತ್ತನೆ ಮಾಡಿದ್ದೀರಿ ನೀವು?
ಅದು ಪಾಕೆಟ್ ಶುಂಠಿ ಹಂಗ ಒಂದು ವಿಭಿನ್ನವಾಗಿ ಬೆಳೆಯೋಣ ಅನ್ನೋ ಉದ್ದೇಶಕ್ಕ ಒಂದು 100 ಪ್ಯಾಕೆಟ್ ಮಾಡಿದ್ದೀವ್ರಿ ಹೋದ್ ಸರಿ. ಹಾಂ ಅದು ಅಡ್ಡಿಲ್ಲ, ಚೆನ್ನಾಗ್ ಬಂತು. ಒಂದೊಂದು ಪ್ಯಾಕೆಟ್ 1 kg ಮೇಲೆ ಬಂದಿತ್ತು. ಅಡ್ಡಿಲ್ಲ, ಪರವಾಗಿಲ್ಲ. ಅದು ಉದ್ದೇಶ ಏನ್ ಗೊತ್ತ್ರಿ, ಅದು ಸ್ವಲ್ಪ ಫಸ್ಟಿಗೆ ಕೆಲ್ಸ ಭಾಳ ಆಗುತ್ತೆ. ಬಟ್ ರೋಗ ಗೀಗ ಬಂದ್ರೆ ಅದ ಬಂದಿರೋ ಪ್ಯಾಕೆಟ್ನ ಎತ್ತಿ ಶಿಫ್ಟ್ ಬೇರೆ ಕಡೆ ಮಾಡೋಕ್ಕಾಗತ್ತೆ, ಇಡ್ಬೋದು, ಆ shift ಜಾಗದಿಂದ ಮಾಡ್ಬೋದು. ಶಿಫ್ಟ್ ಮಾಡೋಕ್ಕಾಗತ್ತೆ. ಆ ಉದ್ದೇಶಕ್ಕಾಗಿ. ಈಗ ಪ್ಯಾಕೆಟ್ ಶುಂಠಿ ಕೆಲಸ ಜಾಸ್ತಿ ಆಕತಿ ಅಂದ್ರಲ್ಲ, ಯಾವ ಥರ ಕೆಲಸ ಜಾಸ್ತಿ ಆಕತಿ? ಅದು ಫಸ್ಟಿಗೆ ಚೀಲ ತುಂಬಿಡೋದು, ಆಮೇಲೆ ಅದನ್ನ ಸ್ವಲ್ಪ ಇದು ಕ್ಲೀನಾಗಿ ಹೊಂದಿಸಿ ಇಡೋದು, ಹ್ಮ್. ಅವೆಲ್ಲ ಸ್ವಲ್ಪ ಕೈ ಕೆಲಸ ಆಗುತ್ತೆ. ಆಮೇಲೆ ಈ ಮಣ್ಣು ಪ್ಯಾಕೆಟ್ ಶುಂಠಿ ಉಣ್ಬೇಕಾರೆ ಆಯ್ಕೆ ಮಾಡ್ತೀರಿ ನೀವು? ಮಣ್ಣು ಅದೇ ಈ ವರ್ಷ ಏನು ಆಯ್ಕೆ ಮಾಡ್ಲಿಲ್ರಿ, ಹ್ಮ್. ಬೇರೆ ಕಡೆ ತಂದು ಮಾಡ್ಬೋದು, ಬೇರೆ ಕಡೆ ತೊಂದ್ರೆ ಇಲ್ಲ.